Bible to 1 Corinthians 15th chapter, ನಮ್ಮ ಬೈಬಲ್ಗಳನ್ನು 1ನೇ ಕೊರಿಂಥ 15ನೇ ಅಧ್ಯಾಯ verse 57. 57ನೇ ವಚನ. But thanks be to God who gives us victory through our Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Hallelujah. 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 All of you lift your hand. ಎಲ್ಲ ಕೈಗಳೆತ್ತರಿ. Say thanks be to God who gives me victory through my Lord Jesus Christ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Hallelujah. Hallelujah. He has given you, he keeps giving you every challenge, you will have victory. ಮತ್ತು ಆತ ನಿಮಗೆ ಜಯವನ್ನು ಕೊಟ್ಟಿದ್ದಾನೆ ಮತ್ತು ಬರುವಂತ ಪ್ರತಿ ಸವಾಲುಗಳಲ್ಲಿ ನಿಮಗೆ ಜಯವನ್ನು ಕೊಡ್ತಾನೆ. So what you should do? ಮತ್ತು ನೀವೇನು ಮಾಡಬೇಕು? So you should be steadfast, unmovable, always abounding the work of the Lord. ಅದಕ್ಕಾಗಿ ನೀವು ಯಾವಾಗಲೂ ಸ್ಥಿರಚಿತ್ತರಾಗಿ ನಿಶ್ಚಲರಾಗಿಯೂ ಇರ್ತಾ ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡಬೇಕು. Hallelujah. Hallelujah. I told you, when I say work of the Lord means whatever work the Lord given in your hand is a work of the Lord. ಕರ್ತನ ಸೇವೆ ಎಂಬುದಾಗಿ ಹೇಳುವಾಗ ನಾನು ನಿಮಗೆ ಮೊದಲೇ ತಿಳಿಸಿಕೊಟ್ಟೆ, ಯಾವೆಲ್ಲ ಕೆಲಸಗಳು ನಾವು ಮಾಡ್ತಾ ಇದ್ದೇವೋ ಅದು ಕರ್ತನ ಸೇವೆಯಾಗಿದೆ. It's not about church. ಅದು ಸಭೆಯ ಬಗ್ಗೆ ಹೇಳ್ತಾ ಇಲ್ಲ. In your job you can preach. ನಿಮ್ಮ ಕೆಲಸದಲ್ಲಿ ನೀವು ಸಾರಬಹುದು, You can teach. ನೀವು ಕಲಿಸಬಹುದು, You can make disciples. ನೀವು ಶಿಷ್ಯರಾಗಿ ಮಾಡಬಹುದು. Hallelujah. Hallelujah. You can cause revival ಮತ್ತು ನೀವು ಅಲ್ಲಿ ಉಜ್ಜೀವನವನ್ನು ತರಬಹುದು. through your job, through your business. ನಿಮ್ಮ ವ್ಯಾಪಾರದ ಮೂಲಕ, ನಿಮ್ಮ ಕೆಲಸದ ಮೂಲಕ. Say one more time. Thanks be to God who gives me victory through my Lord Jesus Christ. I will always abound in the work of the Lord. Through my job, I will cause revival. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ನನಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಾನು ಯಾವಾಗಲೂ ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡ್ತೇನೆ. ನನ್ನ ಕೆಲಸದ ಮೂಲಕ ಆ ಸ್ಥಳದಲ್ಲಿ ಉಜ್ಜೀವನವನ್ನು ತರ್ತೇನೆ. That is the purpose of your life. ಅದೇ ನಿಮ್ಮ ಜೀವಿತದ ಉದ್ದೇಶವಾಗಿದೆ. For that purpose, you should understand this promise. ಮತ್ತು ಆ ಉದ್ದೇಶಕ್ಕಾಗಿ ನಾವು ಈ ವಾಗ್ದಾನವನ್ನು ಅರ್ಥ ಮಾಡಿಕೊಳ್ಳಬೇಕು. You should get a revelation of this promise. ಈ ಒಂದು ವಾಗ್ದಾನದ ಒಂದು ಪ್ರಕಟಣೆ ಜ್ಞಾನವನ್ನು ಹೊಂದಿಕೊಳ್ಳಬೇಕು. So what is written before this promise? What is written before this promise? ಈ ವಾಗ್ದಾನಕ್ಕಿಂತ ಮುಂಚೆ ಏನು ಬರೆಯಲ್ಪಟ್ಟಿದೆ? This promise starts with the word but. ಈ ವಾಗ್ದಾನ ಪ್ರಾರಂಭವಾಗುವ ಮೊದಲೇ ಆದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. But means we should know what is there before. ಆದರೆ ಎಂಬ ಪದ ನೋಡುವುದಾದ್ರೆ ಅದಕ್ಕಿಂತ ಮುಂಚೆ ಇರುವಂತ ವಾಕ್ಯವನ್ನು ನೋಡಬೇಕು. Verse 1 to 56 what it says. 1ನೇ ವಚನದಿಂದ 56ನೇ ವಚನ ಏನು ಹೇಳ್ತಾ ಇದೆ? It says about the death, burial and resurrection of Jesus. ಅಲ್ಲಿ ಯೇಸುವಿನ ಮರಣ, ಉಳುವಿಕೆ, ಪುನರುತ್ಥಾನದ ಬಗ್ಗೆ ಮಾತಾಡ್ತದೆ. This talks about the second coming of Jesus. ಇದು ಯೇಸುವಿನ ಎರಡನೇ ಬರಣದ ಬಗ್ಗೆ ಮಾತಾಡ್ತಾ ಇದೆ. When he comes, we all will be changed. The twinkling of a light, we will go to heaven. ಮತ್ತು ಯಾವಾಗ ಆತನು ಬರ್ತಾನೋ ಮತ್ತು ನಾವೆಲ್ಲರೂ ಮಾರ್ಪಾಡು ಹೊಂದುತ್ತೇವೆ ಮತ್ತು ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ನಾವೆಲ್ಲರೂ ಮೇಲೆತ್ತಲ್ಪಡ್ತೇವೆ. This chapter says Jesus has conquered sin and death. ಮತ್ತು ಈ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನು ಮರಣವನ್ನು, ಪಾಪವನ್ನು ಜಯಿಸಿದ್ದಾನೆ ಎಂಬುದಾಗಿ. We have assurance when he comes we will go up. ಮತ್ತು ನಮಗೆ ಒಂದು ಖಚಿತ ಇದೆ, ಆತನು ಬರುವಾಗ ನಾವು ಕೂಡ ಎತ್ತಲ್ಪಡ್ತೇವೆ ಎಂಬುದಾಗಿ. But usually every Christian has a fear when Jesus comes, whether he will go up or not. ಸಾಮಾನ್ಯವಾಗಿ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಭಯವಿರುತ್ತದೆ, ಯೇಸು ಬರುವಾಗ ನಾನು ಎತ್ತಲ್ಪಡ್ತೇನೆ ಇಲ್ಲವೋ ಎಂಬುದಾಗಿ. The reason for fear is he has sin consciousness. ಮತ್ತು ಆ ಒಂದು ಭಯಕ್ಕೆ ಇರುವಂತ ಕಾರಣ ಏನೆಂದರೆ ಪಾಪದ ಮನೋಭಾವನೆ ಉಳ್ಳವರಾಗಿರುವುದು ಅಥವಾ ನಾವು ಪಾಪಿಗಳು ಎಂಬುದಾಗಿ. I am a sinner, I am a sinner, I am a sinner. ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ. Why sin consciousness? ಯಾಕೆ ಪಾಪದ ಮನೋಭಾವನೆಯಲ್ಲಿರುವುದು? Even our message is all about sin. ಮತ್ತು ನಮ್ಮ ಸಂದೇಶಗಳು ಕೂಡ ಯಾವಾಗಲೂ ಪಾಪದ ಮೇಲೆನೇ ಇರ್ತವೆ. Sin, 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 sin. ಪಾಪ 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 ಎಂಬುದಾಗಿ. We meditate on sin.
ನಾವು ಪಾಪವನ್ನು ಧ್ಯಾನ ಮಾಡ್ತೇವೆ and we commit sin. ಮತ್ತು ಪಾಪವನ್ನು ಮಾಡ್ತೇವೆ. One example, okay? ಉದಾಹರಣೆಗಾಗಿ Very few people play cricket. ಬಹಳ ಸ್ವಲ್ಪ ಜನರು ಕ್ರಿಕೆಟ್ ಆಡ್ತಾರೆ. But everybody sees cricket. ಆದ್ರೆ ಕ್ರಿಕೆಟ್ ಎಲ್ಲರೂ ನೋಡ್ತಾರೆ. You can ask advice, everybody will tell. ನೀವು ಯಾರಿಗಾದ್ರೂ ನೀವು ಸಲಹೆ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. Who plays better? ಯಾರು ಉತ್ತಮವಾಗಿ ಕ್ರಿಕೆಟ್ ಆಡ್ತಾರೆ? One who fears he will become out will play better, or one fearless person will play better. ಯಾರು ಭಯಪಟ್ಟು ಔಟ್ ಆಗ್ತಾರೋ ಅವ್ರು ಚೆನ್ನಾಗಿ ಆಡ್ತಾರೋ ಅಥವಾ ಭಯ ಇಲ್ಲದವರು ಚೆನ್ನಾಗಿ ಆಡ್ತಾರೋ? ಔಟ್ ಆಗ್ತೀನಿ ಅಂಜಿ ಹೋಗೋರು ಏನಾಗ್ತದೋ ಅಂಜಿ ಹೋಗಿದೆ ಸಿಕ್ಸರ್ ಹೊಡಿತಾರ, ವಿಕೆಟ್ ಬೀಳ್ತದ, ಜೋರಾಗಿ ವಿಕೆಟ್ ಜೋರಾಗಿ, ಅದೇ ಪಾಪ ಅಂಜಿದ ಪಾಪಲ್ಲ ಬೀಳ್ತೀವಿ, ವಿಕೆಟ್ ಬೀಳ್ತದೆ. ಬಟ್ ಇಫ್ ಯು ಮೆಡಿಟೇಟ್ ವಾಟ್ ಜೀಸಸ್ ಹಸ್ ಡನ್ ಫಾರ್ ಸಿನ್, ಆದ್ರೆ ಅದರ ಬದಲಾಗಿ ಆ ಪಾಪಕ್ಕಾಗಿ ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಯಾವುದನ್ನು ಮಾಡಿದ್ದಾನೋ ಅದರ ಬಗ್ಗೆ ಧ್ಯಾನ ಮಾಡುವುದಾದರೆ, if you keep meditating what he has done for sin, ಆ ಪಾಪಕ್ಕಾಗಿ ಆತನು ಏನ್ ಮಾಡಿದ್ದಾನೋ ಅದನ್ನು ಧ್ಯಾನ ಮಾಡುವುದಾದರೆ, you will not have sin consciousness, you will have a righteous consciousness. ನೀವು ಪಾಪದ ಮನೋಭಾವನೆ ಉಳ್ಳವರಾಗಿರುವುದಿಲ್ಲ, ಅದರ ಬದಲಾಗಿ ನೀತಿವಂತರು ಎಂಬುದಾಗಿ ಆ ಭಾವನೆ ಉಳ್ಳವರಾಗಿರ್ತೀರಿ. You will be a fearless person. ನೀವು ಭಯವಿಲ್ಲದ ವ್ಯಕ್ತಿಗಳಾಗಿರ್ತೀರಿ. That will help you to live a holy life. ಅದು ನಿಮಗೆ ಸಹಾಯ ಮಾಡ್ತದೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ. That will help you to overcome temptation. ಅದು ನಿಮಗೆ ಸಹಾಯ ಮಾಡ್ತದೆ ಶೋಧನೆಗಳನ್ನು ಜಯಿಸುವಂತೆ. That is why ಅದಕ್ಕಾಗಿ Father God has put all of us in Christ Jesus. ತಂದೆಯಾದ ದೇವರು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. And made Christ as our righteousness. ಮತ್ತು ಯೇಸು ಕ್ರಿಸ್ತನನ್ನು ನಮ್ಮ ನೀತಿಯಾಗಿ ಮಾಡಿದ್ದಾನೆ. 1 Corinthians 1:30 says it. We have read so many times. ಮತ್ತು 1ನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಚನದಲ್ಲಿ ಅನೇಕ ಸಾರಿ ಓದಿದ್ದೇವೆ. ಅದು ಹೇಳ್ತದೆ, say my father has put me in Christ Jesus and made him as my righteousness. ನನ್ನ ತಂದೆಯು ನನ್ನನ್ನು ಕ್ರಿಸ್ತ ಯೇಸುವಿನಲ್ಲಿ ಹಾಕಿದ್ದಾನೆ. ಯೇಸು ಕ್ರಿಸ್ತನನ್ನು ನನ್ನ ನೀತಿಯಾಗಿ ಮಾಡಿದ್ದಾನೆ. How he did it? ಆತನು ಹೇಗೆ ಮಾಡಿದ್ದಾನೆ? That is a miraculous work of God. ಮತ್ತು ಅದೇ ದೇವರ ಅದ್ಭುತವಾದ ಕೆಲಸವಾಗಿದೆ. Last few weeks I explained it, how he did it. ನಾನು ಕಳೆದ ಅನೇಕ ವಾರಗಳಿಂದ ಅದನ್ನು ಹೇಳಿದ್ದೇನೆ, ಹೇಗೆ ಆತನು ಮಾಡಿದ್ದಾನೆ ಎಂಬುದಾಗಿ. It's available in YouTube, you can listen to it, okay? ಅದು ಯೂಟ್ಯೂಬ್ ನಲ್ಲಿ ಇದೆ, ನೀವು ಅದನ್ನು ಕೇಳಬಹುದು. He who knew no sin has become sin. ಪಾಪದ ಜ್ಞಾನವಿಲ್ಲದ ಯೇಸು ನಮಗೋಸ್ಕರ ಪಾಪ ಸ್ವರೂಪಿಯಾದ. God made him sin. ದೇವರು ಆತನಿಗೆ ಪಾಪ ಸ್ವರೂಪಿಯಾಗಿ ಮಾಡಿದ. Jesus carried all our sins in his own body. ಯೇಸು ನಮ್ಮ ಎಲ್ಲರ ಪಾಪಗಳನ್ನು ತನ್ನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡನು. And made us righteousness of God. ಮತ್ತು ನಮಗೆ ದೇವರ ನೀತಿಗಳಾಗಿ ಮಾಡಿದನು. We don't know what is righteousness. ನೀತಿ ಅಂದ್ರೆ ಏನೆಂಬುದಾಗಿ ನಮಗೆ We ಗೊತ್ತಿಲ್ಲ. don't know what is God's righteousness. ದೇವರ ನೀತಿ ಎಂಬುದಾಗಿ ನಮಗೆ ಗೊತ್ತಿಲ್ಲ. God made it. ದೇವರದನ್ನು ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. So this word, righteousness, it looks like one religious term. ಈ ನೀತಿವಂತಿಕೆ, ಈ ನೀತಿ ಅನ್ನುವ ಪದ ಏನೋ ಒಂದು ಧಾರ್ಮಿಕವಾದ ಪದದಂತೆ ಕಾಣ್ತದೆ. Explain what it does in our life, you will have a clear understanding. ಆದ್ರೆ ಈ ನೀತಿವಂತಿಕೆ ನಮ್ಮ ಜೀವಿತದಲ್ಲಿ ಏನನ್ನು ಮಾಡ್ತದೆ ಎಂಬುದಾಗಿ ನಾನು ವಿವರಣೆ ಕೊಡುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. What righteousness will do for you. ನಮಗೆ ನೀತಿವಂತಿಕೆ ಏನನ್ನು ಮಾಡ್ತದೆ? What righteousness will do for me. ನೀತಿವಂತಿಕೆ ನನಗೆ ಏನನ್ನು ಮಾಡ್ತದೆ? First of all, righteousness restores our standing with God. ಮೊದಲನೇದಾಗಿ ನೀತಿವಂತಿಕೆಯು ದೇವರೊಟ್ಟಿಗೆ ನಾವು ನಿಂತುಕೊಳ್ಳುವುದಕ್ಕಾಗಿ ಅದು ಪುನಃಸ್ಥಾಪನೆ ಮಾಡ್ತದೆ. Restores our standing before God. ನಾವು ದೇವರ ಮುಂದೆ ಮತ್ತೆ ನಿಂತುಕೊಳ್ಳುವಂತೆ ಮಾಡ್ತದೆ. God created man. God and man were together. ಯಾವಾಗ ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಿದನೋ ದೇವರು ಮನುಷ್ಯನು ಒಂದಾಗಿದ್ರು. Sin separated man away from God.
ಪಾಪವು ಮನುಷ್ಯನನ್ನು ದೇವರಿಂದ ದೂರವಾಗಿ ಮಾಡಿತು. In the Old Testament, they had a fear to come to God. ಹಳೆ ಒಡಂಬಡಿಕೆಯಲ್ಲಿ ದೇವರ ಬಳಿಗೆ ಬರುವುದಕ್ಕಾಗಿ ಅವರಿಗೆ ಭಯ ಇತ್ತು. Now Jesus brought us nearer to God. ಈಗ ಯೇಸು ನಮಗೆ ದೇವರ ಬಳಿಯಲ್ಲಿ ತಂದಿದ್ದಾನೆ. Hallelujah. Hallelujah. So without fear, guilt and condemnation, we can stand before Him. ಈಗ ಯಾವುದೇ ಭಯವಿಲ್ಲದೆ, ಖಂಡನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ ನಾವು ದೇವರ ಮುಂದೆ ನಿಂತುಕೊಳ್ಳಬಹುದು. I can call Him Father. ನಾವು ಆತನಿಗೆ ಅಪ್ಪ ಎಂಬುದಾಗಿ ಕರಿಬಹುದು. Before that, we were crippled, with that fear, guilt and condemnation. ಅದಕ್ಕಿಂತ ಮುಂಚೆ ನಾವು ಭಯದಲ್ಲಿ, ಪಾಪದ ಮನೋಭಾವನೆಯಲ್ಲಿ, ಖಂಡನೆಯಲ್ಲಿ ನಾವು ಸಿಲುಕಿಕೊಂಡಿದ್ವಿ. I remember people when they come for church also, they'll be weeping for the sins. ಮತ್ತು ನನಗೆ ಇನ್ನೂ ನೆನಪಿದೆ, ಜನರು ಸಭೆಗೆ ಬರುವಾಗ ಅವರು ಇನ್ನೂ ಪಾಪಕ್ಕಾಗಿ ಅಳ್ತಾನೆ ಇರ್ತಾರೆ. Either they are not born again or they have not understood what happens to them through the new birth. ಮತ್ತು ಒಂದು ಅವರು ಹೊಸದಾಗಿ ಹುಟ್ಟದೇ ಇರಬಹುದು, ಇಲ್ಲದಿದ್ದರೆ ಈ ಹೊಸ ಜೀವನದಿಂದ, ಹೊಸ ಜನ್ಮದಿಂದ ಅವರಿಗೆ ಏನಾಗಿದೆ ಎಂಬುದಾಗಿ ಗೊತ್ತಿಲ್ಲದೆ ಇರಬಹುದು. When you are born again, your standing is restored. ಯಾವಾಗ ನೀವು ಹೊಸದಾಗಿ ಹುಟ್ಟಿರೋ, ನೀವು ದೇವರ ಮುಂದೆ ನಿಂತುಕೊಳ್ಳುವಂತದ್ದು ಅದು ತಿರುಗಿ ಕೊಡಲ್ಪಟ್ಟಿದೆ. What type of standing? ಆ ಒಂದು ದೇವರ ಮುಂದೆ ನಿಂತುಕೊಳ್ಳುವುದಂದ್ರೆ ಏನು? The standing is similar to the stand Jesus had with the Father when He walked in the earth. ಮತ್ತು ನಿಂತುಕೊಳ್ಳುವುದಂದ್ರೆ ಯೇಸು ಕ್ರಿಸ್ತನು ಈ ಲೋಕದ ಮೇಲೆ ಇರುವಾಗ ತಂದೆಯೊಟ್ಟಿಗೆ ಹೇಗೆ ಇದ್ದನೋ ಅದರಂತೆ ಇರುವುದು. Read 4 Gospels. 4 ಸುವಾರ್ತೆಗಳನ್ನು ನೋಡ್ರಿ. Whatever Jesus did, you can do it. ಯೇಸು ಏನೆಲ್ಲ ಮಾಡಿದ್ದಾನೋ ನೀನು ಕೂಡ ಮಾಡಬಹುದು. The same way you can go to Father. ಅದರಂತೆ ನೀನು ಸಹ ತಂದೆ ಬಳಿಗೆ ಹೋಗಬಹುದು. Same confidence you can pray. ಅದೇ ಭರವಸೆಯಿಂದ ನೀನು ಪ್ರಾರ್ಥಿಸಬಹುದು. Jesus came in the form of a man. ಯೇಸು ಮನುಷ್ಯ ರೂಪ ಧರಿಸಿಕೊಂಡವನಾಗಿ ಬಂದ. He was a fearless man. ಆತನು ಭಯವಿಲ್ಲದ ವ್ಯಕ್ತಿಯಾಗಿದ್ದ. No fear, fear. Little also is not there. ಆತನಲ್ಲಿ ಸ್ವಲ್ಪ ಕೂಡ ಭಯ ಇರಲಿಲ್ಲ. Disciples were surprised to see this man. Hey, how he is just like that he is praying. ಮತ್ತು ಶಿಷ್ಯರು ಆತನಿಗೆ ನೋಡಿ ಆಶ್ಚರ್ಯಪಡ್ತಾರೆ, ಹೇಗೆ ಈತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, performing miracles, ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. So they asked Jesus, teach us how to pray. ಅವರು ಯೇಸುವಿಗೆ ಕೇಳ್ತಾರೆ, ಯೇಸು ಸ್ವಾಮಿ ನೀನು ಪ್ರಾರ್ಥಿಸುವಂತೆ ನಮಗೂ ಪ್ರಾರ್ಥಿಸಲು ಕಲಿಸು. You know what is the first thing he taught? ಮೊದಲನೇ ವಿಷಯ ಆತನು ಏನ್ ಕಲಿಸಿದ ಗೊತ್ತಾ? He says, call God as our Father in heaven. ಆತನು ಮೊದಲನೇದಾಗಿ ಶಿಷ್ಯರಿಗೆ ಕಲಿಸ್ತಾನೆ, ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂಬುದಾಗಿ. Say, our Father in heaven. ಪರಲೋಕದಲ್ಲಿರುವ ನನ್ನ ತಂದೆಯೇ. Whose father? ಯಾರ ತಂದೆ? Whose father? ಯಾರ ತಂದೆ? No ತಂದೆ. Whose father? Hallelujah. Hallelujah. Till then they called him God of Abraham, God of Isaac, God of Jacob. ಅವರು ಅಲ್ಲಿ ತನಕ ಎಲ್ಲರೂ ಯಾವಾಗಲೂ ಒಂದೇ ಕರಿತಾ ಇದ್ರು, ಅಬ್ರಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಕರಿತಾ ಇದ್ರು. He is called God of Israel. ಮತ್ತು ಇಸ್ರಾಯೇಲನ ದೇವರು ಎಂಬುದಾಗಿ ಕರೆಯಲ್ಪಡ್ತಾ ಇದ್ದ. No, that I'll stop it. Now here afterwards, he is the father, you are a child. ಯೇಸು ಕ್ರಿಸ್ತನು ಹೇಳ್ತಾನೆ, ಇಲ್ಲ ಅದನ್ನೆಲ್ಲ ನಿಲ್ಲಿಸಿಬಿಡ್ರಿ, ಈಗ ನೀವು ಕೇಳ್ರಿ, ಆತನೇ ನಿಮ್ಮ ತಂದೆಯಾಗಿದ್ದಾನೆ, ಆ ದೇವರಿಗೆ ತಂದೆ ಎಂಬುದಾಗಿ ಕರೆಯಿರಿ. Say, God is my father. ದೇವರು ನನ್ನ ತಂದೆಯಾಗಿದ್ದಾನೆ. If God is your father, how you will go before father? ಯಾವಾಗ ದೇವರು ನಿಮ್ಮ ತಂದೆಯಾಗಿರುವಾಗ ಆ ತಂದೆಯ ಮುಂದೆ ನೀವು ಹೇಗೆ ಹೋಗ್ತೀರಿ? If earthly father, if he is good, ಮತ್ತು ಒಂದು ವೇಳೆ ಭೂಲೋಕದ ತಂದೆ ಒಳ್ಳೆಯವನಾಗಿರುವಾಗ, when he goes to the house, child will run and go towards him. ಆತನು ಮನೆಗೆ ಹೋಗುವಾಗ ಆ ಮಗು ಓಡಿ ಬರ್ತದೆ ತಂದೆ ಹತ್ರ. Yes or no? ಹೌದಾ ಇಲ್ವಾ? Bike noise is enough for the children. ಮತ್ತು ಮಕ್ಕಳಿಗೆ ಬೈಕ್ ಸೌಂಡ್ ಬಂದ್ರೆ ಸಾಕು, they will run and go, they will jump on him. ಅವರು ಓಡಿ ಬಂದು ಅವ್ರ ಮೇಲೆ ಜಿಗಿದು ಬಿಡ್ತಾರೆ. If he is good father. ಒಂದು ವೇಳೆ ಆತನು ಒಳ್ಳೆ ತಂದೆಯಾಗಿದ್ರೆ, if he is bad father, ಆತನು ಕೆಟ್ಟ ತಂದೆಯಾಗಿದ್ರೆ, they will run away, they will hide somewhere. ಅವರು ಎಲ್ಲ ಓಡಿ ಅಡಗಿಕೊಳ್ತಾರೆ, ಬಚ್ಚಿಟ್ಕೊಳ್ತಾರೆ. But our father in heaven is a good father. ಆದ್ರೆ ನಮ್ಮ ಪರಲೋಕದಲ್ಲಿರುವ ತಂದೆ ಆತನು ಒಳ್ಳೆ ತಂದೆಯಾಗಿದ್ದಾನೆ. Amen. Parents are there. Your child plays in the ground and comes. ಒಂದು ವೇಳೆ ನಿಮ್ಮ ಮಗು ಮೈದಾನದಲ್ಲಿ ಆಟ ಆಡಿ ಬರ್ತದೆ, plays here and there.
ಅಲ್ಲಿ ಆಟ ಆಡಿ ಬರ್ತದೆ. No problem if he is dirty. ಆತನು ಹೊಲಸಾಗಿದ್ರು ಪರವಾಗಿಲ್ಲ. Still he is your son, he is your daughter. ಆದ್ರೂ ನಿಮ್ಮ ಮಗನು ನಿಮ್ಮ ಮಗಳಾಗಿದ್ದಾರೆ. Yes or no? ಹೌದಾ ಇಲ್ವಾ? You don't mind taking, you don't feel whether my shirt will become dirty. Yeah. ಮತ್ತು ನನ್ನ ಬಟ್ಟೆ ಹೊಲಸಾಗ್ತದೆ ಎಂಬುದಾಗಿ ನೀವು ಯೋಚನೆ ಮಾಡಿಕೊಳ್ಳುವುದಿಲ್ಲ. Why? ಯಾಕೆ? My son. ನನ್ನ ಮಗ. You commit sin, no problem. ನೀವು ಪಾಪ ಮಾಡಿದ್ರು ಪರವಾಗಿಲ್ಲ. You have to repent. ನೀವು ಪಶ್ಚಾತ್ತಾಪ ಪಡಬೇಕು. But whether you repent or not, still he is the father, you are a child. ನೀವು ಪಶ್ಚಾತ್ತಾಪ ಪಡ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಆತನು ತಂದೆಯಾಗಿದ್ದಾನೆ, ನೀವು ಆತನ ಮಕ್ಕಳಾಗಿದ್ದೀರಿ. No one can change this relationship. ಈ ಸಂಬಂಧವನ್ನು ಯಾರು ಅದು ತಿರಸ್ಕಾರ ಮಾಡಕ್ಕಾಗಲ್ಲ. Hallelujah. Hallelujah. Are you with me? ನಾನೊಟ್ಟಿಗಿದ್ದೀರಾ? Righteousness is the ability to stand before God. ನೀತಿವಂತಿಕೆಯು ದೇವರ ಮುಂದೆ ನಿಂತುಕೊಳ್ಳುವಂತ ಸಾಮರ್ಥ್ಯವಾಗಿದೆ. Praying without fear. ಭಯವಿಲ್ಲದೆ ಪ್ರಾರ್ಥಿಸುವುದು. I am praying to my father. ನಾನು ನನ್ನ ತಂದೆಗೆ ಪ್ರಾರ್ಥಿಸ್ತಾ ಇದ್ದೇನೆ. Jesus prayed everywhere. ಯೇಸು ಕ್ರಿಸ್ತನು ಎಲ್ಲ ಕಡೆ ಪ್ರಾರ್ಥಿಸ್ತಾನೆ. Thousands of people came, no food. ಸಾವಿರಾರು ಜನರು ಊಟವಿಲ್ಲದೆ ಬಂದಿದ್ದವರಾಗಿದ್ರು. No fear for him. ಆತನಿಗೆ ಭಯ ಇರಲಿಲ್ಲ. 5 loaves and 2 fishes, he started breaking. 5 ರೊಟ್ಟಿ 2 ಮೀನ ಪ್ರಾರ್ಥಿಸಿ ಆತನ ಮುರಿತಾ ಇದ್ದ. He is thanking the father. ಆದರೂ ತಂದೆಯಾದ ದೇವರಿಗೆ ವಂದನೆ ಸಲ್ಲಿಸ್ತಾನೆ. Praying for sick people, healing sick people is very difficult, very easy for him. ರೋಗಿಗಳಿಗೆ ಸೌಖ್ಯ ಮಾಡುವುದು ಬಹಳ ಸುಲಭವಾಗಿತ್ತು. Tomb of Lazarus. ಮತ್ತು ಈ ಲಾಜರ್ನ ಒಂದು ಶವದ ಒಂದು ಗವಿ ಹತ್ರ ನಿಂತುಕೊಂಡು without fear he is praying. ಆತನು ಭಯ ಇಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದ. He says, Father, I thank you, always you hear my prayer. ಆತನು ದೇವರಿಗೆ ವಂದನೆ ಸಲ್ಲಿಸ್ತಾನೆ. ತಂದೆಯೇ ನಿನಗೆ ವಂದನೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತೀ. I know you will do it. I am praying because of these people. ನನಗೆ ಗೊತ್ತು ನೀನು ನನ್ನ ಪ್ರಾರ್ಥನೆಗೆ ಯಾವಾಗಲೂ ಕೇಳ್ತಾ ಇದ್ದೀಯ, ಆದರೂ ಪ್ರಾರ್ಥನೆ ಮಾಡ್ತಿದ್ದೀನಿ ಯಾಕಂದ್ರೆ ಇವರಿಗಾಗಿ. Like how Jesus prayed, you can pray. ಯೇಸು ಹೇಗೆ ಪ್ರಾರ್ಥಿಸಿದನೋ ನೀವು ಕೂಡ ಅದರಂತೆ ಪ್ರಾರ್ಥಿಸಬಹುದು. The same ability you have because Christ is your righteousness. ಅದೇ ಸಾಮರ್ಥ್ಯ ನಿಮ್ಮ ಒಳಗೂ ಕೂಡ ಇದೆ, ಯಾಕಂದ್ರೆ ಯೇಸು ಕ್ರಿಸ್ತನೇ ನಿಮ್ಮ ನೀತಿಯಾಗಿದ್ದಾನೆ. Say in English, righteousness is the ability to stand before God without fear, without guilt, without condemnation, without any inferiority complex. ನೀತಿವಂತಿಕೆ ಎಂದರೆ ದೇವರ ಮುಂದೆ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ ನಿಂತುಕೊಳ್ಳುವ ಸಾಮರ್ಥ್ಯವಾಗಿದೆ. You get my point? ಅರ್ಥ ಆಯ್ತಾ ನಿಮಗೆ? No fear when it comes to pray God, because no fear about sin. ದೇವರಿಗೆ ಪ್ರಾರ್ಥಿಸುವಾಗ ಯಾವುದೇ ಭಯ ಇಲ್ಲ, ಯಾಕಂದ್ರೆ ನಮಗೆ ಪಾಪದ ಒಂದು ಯೋಚನೆ ಇರುವುದಿಲ್ಲ. That ability is in you. ಆ ಸಾಮರ್ಥ್ಯ ನಿಮ್ಮ ಒಳಗಡೆ ಇದೆ. Your righteousness. ಯಾಕಂದ್ರೆ ಕ್ರಿಸ್ತನೇ ನಿಮ್ಮ ನೀತಿಯಾಗಿದ್ದಾನೆ. Say in English, Christ is my righteousness. I have the ability to stand before God without fear, without guilt, without condemnation, without any inferiority complex. ಕ್ರಿಸ್ತನೇ ನನ್ನ ನೀತಿಯಾಗಿದ್ದಾನೆ. ನಾನು ದೇವರ ಮುಂದೆ ಯಾವುದೇ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ ಧೈರ್ಯದಿಂದ ನಿಂತುಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ. You have don't if you don't think you are not worthy, somebody is worthy for prayer. ಮತ್ತು ನೀವು ಎಂದು ಯೋಚನೆ ಮಾಡಬೇಡ್ರಿ ಈ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾನು ಯೋಗ್ಯನಲ್ಲ, ಇನ್ನೊಬ್ಬರು ಈ ಪ್ರಾರ್ಥನೆ ಮಾಡುವುದಕ್ಕೆ ಯೋಗ್ಯರು ಎಂಬುದಾಗಿ. No, you are God's child. ಇಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಿ. Now turn your Bible to Matthew 8th chapter. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ verse 28 and 29. 28-29 ವಚನ. ಮತ್ತಾಯನ ಬರೆದ ಸುವಾರ್ತೆ 8:28-29 ವಚನ. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಯೊಳಗಿಂದ ಹೊರಟು ಆತನೆದುರಿಗೆ ಬಂದರು.
ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರೂ ತಿರುಗಾಡಲಾರದೆ ಇದ್ದರು. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೀಯಾ ಎಂದು ಕೂಗಿದರು. It says Jesus came to one place. There two people possessed with devils met him. They came from tomb. ಮತ್ತು ಇಲ್ಲಿ ಯೇಸು ಕ್ರಿಸ್ತನ ಒಂದು ಸ್ಥಳಕ್ಕೆ ಬಂದಾಗ ಜನರು ದೆವ್ವಗಳಿಂದ ಹಿಡಿದವರಾಗಿ ಅವರು ಗವಿಯಿಂದ ಹೊರಗಡೆ ಬರ್ತಾ ಇದ್ರು. No one will go there. Such a dangerous people. ಅವರು ಆ ದೆವ್ವ ಹಿಡಿದವರು ಇಷ್ಟು ಕ್ರೂರಿಗಳಾಗಿದ್ರಂದ್ರೆ ಅವರ ಬಳಿಯಲ್ಲಿ ಯಾರು ಹೋಗ್ತಾ ಇರಲಿಲ್ಲ. No one will go. ಯಾರು ಹೋಗ್ತಾ ಇರಲಿಲ್ಲ. But Jesus went. ಆದ್ರೆ ಯೇಸು ಹೋಗ್ತಾನೆ. I am cutting short the story, okay? ನಾನು ಈ ಕಥೆಯನ್ನು ಕಟ್ ಮಾಡಿ ಹೇಳ್ತಾ ಇದ್ದೇನೆ. He said, go. All the devils left. ಆತನು ಹೇಳ್ತಾನೆ ಹೋಗು ಎಂಬುದಾಗಿ ಹೇಳಿದಾಗ ಎಲ್ಲ ದೆವ್ವಗಳು ಬಿಟ್ಟು ಹೋಗ್ತವೆ. One word, go, over. ಒಂದು ಮಾತು ಹೋಗು ಎಂಬುದಾಗಿ ಹೋಗ್ಬಿಡ್ತದೆ. He was a fearless man. ಆತನು ಭಯವಿಲ್ಲದ ವ್ಯಕ್ತಿಯಾಗಿದ್ದ. He is God. ಆತನು ದೇವರು. He came in the form of a man. ಮನುಷ್ಯ ರೂಪ ಧರಿಸಿಕೊಂಡು ಬಂದವನು. He was fearless. ಆತನು ಭಯವಿಲ್ಲದವನು. All of us say fearless. ಭಯವಿಲ್ಲದವನು. Same ability now he has given you. ಅದೇ ಸಾಮರ್ಥ್ಯ ಈಗ ನಿಮಗೆ ಕೊಟ್ಟಿದ್ದಾನೆ. You are also fearless. ನೀವು ಸಹ ಭಯ ಇಲ್ಲದವರು. Fearless to stand before God. Fearless to face all the devils. ದೇವರ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ಭಯವಿಲ್ಲದವರು, ಎಲ್ಲ ದೆವ್ವಗಳನ್ನು ಎದುರಿಸುವುದಕ್ಕಾಗಿ ಭಯವಿಲ್ಲದವರು. Amen. Say righteousness is the ability to stand before the devil and all the demons without fear, without guilt, without condemnation, without any inferiority complex. ನೀತಿವಂತಿಕೆ ಎಂದರೆ ದೆವ್ವಗಳ ಮುಂದೆ, ಸೈತಾನನ ಮುಂದೆ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ ಧೈರ್ಯದಿಂದ ನಿಂತುಕೊಳ್ಳುವ ಸಾಮರ್ಥ್ಯವಾಗಿದೆ. By grace you got it. ನಾವು ಕೃಪೆಯಿಂದ ಅದನ್ನು ಹೊಂದಿಕೊಂಡಿದ್ದೇವೆ. Not by fasting prayer. ಉಪವಾಸ ಪ್ರಾರ್ಥನೆಯಿಂದ ಅಲ್ಲ. Freely you got it. ಉಚಿತವಾಗಿ ಪಡೆದುಕೊಂಡಿದ್ದೇವೆ. Because Christ is your righteousness. ಕ್ರಿಸ್ತನು ನಿಮ್ಮ ನೀತಿಯಾಗಿರುವ ಕಾರಣ you have the ability. ನಿಮ್ಮಲ್ಲಿ ಸಾಮರ್ಥ್ಯ ಇದೆ. Amen. Are you with me? ನನ್ನೊಟ್ಟಿಗಿದ್ದೀರಾ? Say one more time. Christ is my righteousness. I have the ability to face the devil and all the demons without fear, without guilt, without condemnation, without any inferiority complex. ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಸೈತಾನನನ್ನು, ಎಲ್ಲ ದೆವ್ವಗಳನ್ನು ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. Are you with me? ನನ್ನೊಟ್ಟಿಗಿದ್ದೀರಾ? Don't worry about devil. ಸೈತಾನನ ಬಗ್ಗೆ ಯೋಚನೆ ಮಾಡಬೇಡ್ರಿ. I was listening to some songs, some album, I don't know what it is. Somebody is leading worship. The recorded version I was listening. ನಾನು ಒಂದು ಆಲ್ಬಮ್ ನಾನು ಕೇಳ್ತಾ ಇದ್ದೆ ಮತ್ತು ಯಾರೋ ಆರಾಧನೆ ನಡೆಸ್ತಾ ಇದ್ರು, ಅದನ್ನ ಕೇಳ್ತಾ ಇದ್ದೆ. They recorded and I was listening. ಅವರು ರೆಕಾರ್ಡ್ ಮಾಡಿದ್ರು, ಅದನ್ನ ಕೇಳ್ತಾ ಇದ್ದೆ. Praise and worship. ಸ್ತುತಿ ಆರಾಧನೆ. More than God, that brother was talking about devil only. ದೇವರಿಗಿಂತ ಹೆಚ್ಚಾಗಿ ಆ ಸಹೋದರ ಬರೇ ಸೈತಾನ್ ಬಗ್ಗೆ ಮಾತಾಡ್ತಾ ಇದ್ದ. ಸೈತಾನ್ ಮಾಡ್ತಾನೆ, ಸೈತಾನ್ ಓಡಿತಾನೆ, ಸೈತಾನ್ ಎದುರಿಸಿ, ಸೈತಾನ್. That fellow is nothing. ಮತ್ತು ಸೈತಾನ್ ಮಾಡ್ತಾನೆ, ಸೈತಾನ್ ಕೊಡ್ತಾನೆ, ಸೈತಾನ್ ತರ್ತಾನೆ ಎಂಬುದಾಗಿ ಸೈತಾನ್ ಬಗ್ಗೆನೇ ಹೇಳ್ತಾ ಇದ್ದಾನೆ. ಆದ್ರೆ ಸೈತಾನ್ ಏನು ಇಲ್ಲ. If somebody talks more about sin, means what is in their mind comes out. ಮತ್ತು ಯಾರಾದ್ರೂ ಪಾಪದ ಬಗ್ಗೆ ಹೆಚ್ಚಾಗಿ ಮಾತಾಡುವುದಾದ್ರೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಅದೇ ಹೊರಗಡೆ ಬರ್ತಾ ಇದೆ ಅಂತ ಅರ್ಥ. Sin consciousness, sin comes out. ಮತ್ತು ಪಾಪದ ಮನೋಭಾವನೆ ಉಳ್ಳವರಾಗಿದ್ರೆ ಪಾಪನೇ ಹೊರಗಡೆ ಬರ್ತದೆ. You are a fearless person. ನೀವು ಭಯವಿಲ್ಲದವರಾಗಿದ್ದೀರಿ. God has already made you free from all the fear. ದೇವರು ನಿಮ್ಮನ್ನು ಎಲ್ಲ ಭಯದಿಂದ ಬಿಡುಗಡೆ ಮಾಡಿದ್ದಾನೆ. Hallelujah. Hallelujah. Now one more example about Jesus. ಈಗ ಯೇಸುವಿನ ಬಗ್ಗೆ ಇರುವಂತ ಇನ್ನೊಂದು ಉದಾಹರಣೆ. Same Matthew 8th chapter. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ. Rajkaran will read, you should listen, okay? ರಾಜಕೀಯ ಓದುವಾಗೆಲ್ಲ ಕೇಳೋಣ. 8th chapter verse 23 to 26.
8ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನ. ಆತನು ದೋಣಿಯನ್ನು ಹತ್ತುವಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದನು. ಅವರ ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲವೂ ಶಾಂತವಾಯಿತು. We all know this story. Jesus and disciples were going in a boat. ಈ ಕತೆ ನಮ್ಮೆಲ್ಲರಿಗೆ ಗೊತ್ತು. ಯೇಸು ಮತ್ತು ತನ್ನ ಶಿಷ್ಯರು ದೋಣಿಯಲ್ಲಿ ಹೋಗ್ತಾ ಇದ್ರು. Great storm was there in the sea. ದೊಡ್ಡ ಬಿರುಗಾಳಿ ಸಮುದ್ರದಲ್ಲಿ ಬಂತು. That is okay. ಅದು ಪರವಾಗಿಲ್ಲ. Here it says waves covered the ship itself. ಮತ್ತು ಅಲ್ಲಿ ವಾಕ್ಯ ಹೇಳ್ತದೆ ಅಲೆಗಳು ದೋಣಿಯಲ್ಲಿ ಬರ್ತವೆ. ದೋಣಿ ಮೇಲೆ covered, it went above the hearing. ದೋಣಿಯಿಂದ ಮೇಲೆ ಹೋಗ್ತದೆ. Another place it says it broke, filled, water filled the ship. ಮತ್ತು ಇನ್ನೊಂದು ತರ್ಜುಮೆ ಹೇಳ್ತದೆ ದೋಣಿ ಮುರಿದು ಅದರಲ್ಲಿ ನೀರು ಬರ್ತವೆ. Jesus is sleeping. ಯೇಸು ಮಲಗಿದ್ದಾನೆ. So what a blessed man he is. ಎಂತ ಆಶೀರ್ವಾದ ಉಳ್ಳಂತ ವ್ಯಕ್ತಿ ಆತನು. Some Christians are wonderful. ಕೆಲವು ಕ್ರೈಸ್ತರು ಬಹಳ ಅದ್ಭುತವಾಗಿದ್ದಾರೆ. Let anything happen, they sleep nicely. ಏನೇ ಆದ್ರೂ ಅವ್ರು ಆರಾಮಾಗಿ ಮಲಗ್ತಾರೆ. Nothing can disturb their sleep. ಅವ್ರ ನಿದ್ದೆ ಏನು ಡಿಸ್ಟರ್ಬ್ ಆಗಲ್ಲ. 10 o'clock, 11 o'clock, 12 o'clock, no problem. 10 ಗಂಟೆ, 11 ಗಂಟೆ, 12 ಗಂಟೆ ಪರವಾಗಿಲ್ಲ. Hello, listen. ಕೇಳ್ರೆ, Fearless man. ಭಯವಿಲ್ಲದವನು. But I was thinking, if I put myself in that place, you are in that place, if water enters the boat or water enters the ship, what will happen to the ship? ಈಗ ಒಂದು ವೇಳೆ ನಾನಾಗ್ಲಿ ನೀನಾಗ್ಲಿ ಆ ಸ್ಥಳದಲ್ಲಿ ಇರುವುದಾದ್ರೆ, ಒಂದು ವೇಳೆ ನೀರು ದೋಣಿಯಲ್ಲಿ ಬಂದಿರುವಾಗ ಏನಾಗ್ತದೆ? It will sink. ಅದು ಮುಳುಗಿ ಹೋಗ್ತದೆ. Yes or no? ಹೌದಾ ಇಲ್ವಾ? So disciples were not so bad. ಶಿಷ್ಯರು ಕೆಟ್ಟವರಾಗಿರ್ಲಿಲ್ಲ. And they went and made one prayer. ಅವರು ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾರೆ. Lord, save us, we perish. ದೇವರೇ ನಮ್ಮನ್ನು ಉಳಿಸು, ನಾವು ಸಾಯ್ತಾ ಇದ್ದೇವೆ. Say in Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ, ದೇವರೇ ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ಉಳಿಸು. ದೇವರೇ ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ಉಳಿಸು. Many times, no, our prayers are like this. ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಹೀಗೆ ಇರ್ತದೆ. God save me, I am dying. ದೇವರೇ ಸಾಯ್ತಾ ಇದ್ದೇನೆ, ಉಳಿಸು. As if he doesn't know what to do, we have to tell what work he has to do. ಮತ್ತು ಅದು ಯಾವ ರೀತಿಗೆ ನಾವು ಹೇಳ್ತೇವೆ ಅಂದ್ರೆ, ಆತನಿಗೆ ಏನ್ ಮಾಡ್ಬೇಕು ಆತನಿಗೆ ಗೊತ್ತಿಲ್ಲ, ಅದಕ್ಕಾಗಿ ಆತನಿಗೆ ನಾವು ಕೆಲಸ ಹೇಳ್ಬೇಕು, ಏನ್ ಮಾಡ್ಬೇಕೆಂಬುದಾಗಿ. I am struggling, deliver me. God, I am struggling, you deliver me. ದೇವರೇ ನಾನು ಕಷ್ಟಪಡ್ತಿದ್ದೆ, ನೀ ನನಗೆ ಬಿಡುಗಡೆ ಕೊಡು. That is sin consciousness. ಅದು ಪಾಪದ ಮನೋಭಾವನೆಯಲ್ಲಿರುವುದು. Prayer filled with fear, ಭಯದಿಂದ ತುಂಬಿರುವಂತ ಪ್ರಾರ್ಥನೆ shows that person has a sin consciousness. ಭಯದಿಂದ ತುಂಬಿರುವಂತ ಪ್ರಾರ್ಥನೆ ತೋರಿಸಿಕೊಡ್ತದೆ ಆತನು ಪಾಪದ ಮನೋಭಾವನೆ ಉಳ್ಳವನು ಎಂಬುದಾಗಿ. Say in Kannada, all of you say Kannada. ಭಯದಿಂದ ತುಂಬಿರುವಂತ ಪ್ರಾರ್ಥನೆ ತೋರಿಸಿಕೊಡ್ತದೆ ಆ ವ್ಯಕ್ತಿ ಪಾಪದ ಮನೋಭಾವನೆ ಉಳ್ಳವನು. You should be fearless. ನೀವು ಭಯ ಇಲ್ಲದವರಾಗಿರಬೇಕು. Anything happen, nothing will happen to you because you have the ability. ಏನೇ ಆದ್ರೂ ನಿಮಗೇನು ಆಗುವುದಿಲ್ಲ, ಯಾಕಂದ್ರೆ ನಿಮ್ಮಲ್ಲಿ ಸಾಮರ್ಥ್ಯವಿದೆ. You know what, when Jesus got up, what he said? ಯೇಸು ಎದ್ದಾಗ ಮೊದಲು ಏನ್ ಹೇಳ್ತಾನೆ ಗೊತ್ತಾ? Why are you fearful? ಯಾಕೆ ನೀವು ಭಯ ಪಟ್ಟಿದ್ದೀರಿ? Say in Kannada. ಎಲ್ಲೋ ಕನ್ನಡದಲ್ಲಿ, ಯಾಕೆ ನೀನು ಭಯ ಪಟ್ಟಿದ್ದೀಯಾ? Tell your neighbor, ask your neighbor, ask your neighbor. ಎಲ್ಲರೂ ಪಕ್ಕದವ್ರು ಕೇಳ್ರಿ, ಯಾಕೆ ನೀನು ಭಯ ಪಟ್ಟಿದ್ದೀಯಾ? One more time. ಇನ್ನೊಂದು ಸಾರಿ, ಯಾಕೆ ನೀನು ಭಯ ಪಟ್ಟಿದ್ದೀಯಾ? ಪಕ್ಕದವ್ರು ಕೇಳ್ರಿ. Problems will come. ಸಮಸ್ಯೆಗಳು ಬರ್ತವೆ. Challenges will come. ಸವಾಲುಗಳು ಬರ್ತವೆ. Maybe somebody falls sick in your house. ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೋ ಅನಾರೋಗ್ಯದಲ್ಲಿ ಬಿದ್ದಿರಬಹುದು. Maybe you have to pay some amount you don't have. ಮತ್ತು ಸರಿಯಾದ ಸಮಯದಲ್ಲಿ ಏನೋ ಹಣ ಕಟ್ಟುವಂತದ್ದು ಬಂದಿರಬಹುದು. Some big problem in the family. ಕುಟುಂಬದಲ್ಲಿ ದೊಡ್ಡ ಸಮಸ್ಯೆ ಬಂದಿರಬಹುದು. Still you are fearless person. ಆದರೂ ಕೂಡ ನೀವು ಭಯವಿಲ್ಲದವರಾಗಿದ್ದೀರಿ. You agree with me? Challenges come or no?
ಮತ್ತು ನೀವು ಒಪ್ಪಿಕೊಳ್ತೀರಾ ಸವಾಲುಗಳು ಬರ್ತಾವ ಇಲ್ವಾ? ಈಗ ಕೇಳಿ ಅರ್ಥ ಆಗ್ತದೆ. ವೈ ಆರ್ ಯು ಫಿಯರ್ಫುಲ್? ಈಗ ಪಕ್ಕದವ್ರಿಗೆ ಕೇಳ್ರಿ, ಯಾಕೆ ನೀವು ಭಯವುಳ್ಳವರಾಗಿದ್ದೀರಿ? ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಸಿನ್ ಕಾನ್ಶಿಯಸ್ನೆಸ್, ಪಾಪದ ಮನೋಭಾವನೆಯಲ್ಲಿರುವುದು. ವಿ ಆಲ್ವೇಸ್ ಥಿಂಕ್ ವಿ ಹ್ಯಾವ್ ಡನ್ ಸಮ್ ಮಿಸ್ಟೇಕ್, ದಟ್ಸ್ ವೈ ಸ್ಟಾರ್ಮ್ ಹಸ್ ಕಮ್. ಮತ್ತು ಅದಕ್ಕೆ ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ, ನಾನು ಏನೋ ಒಂದು ತಪ್ಪನ್ನು ಮಾಡಿದ್ದೇನೆ, ಅದಕ್ಕೆ ಈ ಬಿರುಗಾಳಿ ಅಲೆಗಳು ಬಂದ್ಬಿಟ್ಟಿದೆ. Our mind is filled with sin. ನಮ್ಮ ಮನಸ್ಸು ಯಾವಾಗಲೂ ಪಾಪದಿಂದನೇ ತುಂಬಲ್ಪಟ್ಟಿದೆ. But I have a good news. ಆದ್ರೆ ನನ್ನಲ್ಲಿ ಶುಭ ಸಂದೇಶವಿದೆ. You have the ability to face all the challenges in the world without fear, without guilt, without condemnation, without any inferiority complex. ಲೋಕದಲ್ಲಿ ಬರುವಂತ ಎಲ್ಲಾ ಸವಾಲುಗಳನ್ನು ನೀವು ಎದುರಿಸುವುದಕ್ಕಾಗಿ ನಿಮಗೆ ಭಯವಿಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ ಇರುವಂತ ಸಾಮರ್ಥ್ಯ ನಿಮ್ಮ ಒಳಗಡೆ ಇದೆ. You can live like Jesus. ನೀವು ಯೇಸುವಂತೆ ಜೀವಿಸಬಹುದು. The same pattern you can live today. ಅದರಂತೆ ನೀವು ಜೀವಿಸಬಹುದು ಇವಾಗ. Hallelujah. Hallelujah. Say, I can live like Jesus. ನಾನು ಯೇಸುವಂತೆ ಜೀವಿಸಬಹುದು. Because you are righteousness of God. ಯಾಕಂದ್ರೆ ನೀವು ದೇವರ ನೀತಿಗಳಾಗಿದ್ದೀರಿ. Hallelujah. Hallelujah. These three things I will repeat again and again about righteousness definition. Every week I'll tell. ಈ ಮೂರು ವಿಷಯಗಳನ್ನು ಪದೇ ಹೇಳ್ತೇನೆ. ಈ ನೀತಿವಂತಿಕೆ ವ್ಯಾಖ್ಯಾನವನ್ನು ನಾನು ಪದೇ ಹೇಳ್ತಾ ಇರ್ತೇನೆ. The more you tell, more you think, more you become righteous conscious people. ನಾನು ಎಷ್ಟು ಹೆಚ್ಚಾಗಿ ಹೇಳ್ತೇನೋ ನೀವು ಅಷ್ಟು ಹೆಚ್ಚಾಗಿ ಯೋಚನೆ ಮಾಡ್ತೀರಿ. ನೀವು ಎಷ್ಟು ಹೆಚ್ಚಾಗಿ ಯೋಚನೆ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ನೀವು ನೀತಿವಂತರೆಂಬುದಾಗಿ ನೀವು ಒಂದು ಭಾವನೆ ಉಳ್ಳವರಾಗಿರ್ತೀರಿ. You will become a fearless person. ನೀವು ಭಯವಿಲ್ಲದವರಾಗಿರ್ತೀರಿ. Say in English. ಇಂಗ್ಲಿಷ್ ನಲ್ಲಿ ಹೇಳ್ರಿ. I have the ability. Sorry. First we'll tell the definition, then we'll personalize. Okay. So, righteousness is the ability to face all the challenges in this world without fear, without guilt, without condemnation, without any inferiority complex. ನೀತಿವಂತಿಕೆ ಎಂದರೆ ಲೋಕದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವಾಗಿದೆ. You are getting my point? ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? You have such a potential inside you. ಅಂತ ಶಕ್ತಿ ನಿಮ್ಮ ಒಳಗಡೆ ಇದೆ. No need to fear. ಭಯ ಪಡುವುದು ಬೇಕಾಗಿಲ್ಲ. Even if storm comes, no need to fear. ಅಲೆಗಳು ಬಂದರೂ ಪರವಾಗಿಲ್ಲ, ಭಯ ಪಡುವುದು ಬೇಕಾಗಿಲ್ಲ. Water comes in your boat, no need to fear. ನಿಮ್ಮ ದೋಣಿಯಲ್ಲಿ ನೀರು ಬಂದರೂ ಭಯ ಪಡುವುದು ಬೇಕಾಗಿಲ್ಲ. Your boat will never sink. ನಿನ್ನ ದೋಣಿ ಮುಳುಗುವುದಿಲ್ಲ. Hallelujah. Hallelujah. Say one more time. ಇನ್ನೊಂದು ಸಾರಿ ಹೇಳ್ರಿ. Christ is my righteousness. Is my righteousness. Now I have the ability to face all the challenges in this world without fear, without guilt, without condemnation, without any inferiority complex. ಕ್ರಿಸ್ತನು ನನ್ನ ನೀತಿಯಾಗಿರುವ ಕಾರಣ ಈ ಲೋಕದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಯಾವುದೇ ಭಯವಿಲ್ಲದೆ, ಯಾವುದೇ ತಪ್ಪಿನ ಮನೋಭಾವನೆ ಇಲ್ಲದೆ, ಯಾವುದೇ ಖಂಡನೆ ಇಲ್ಲದೆ, ಯಾವುದೇ ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. Hallelujah. Hallelujah. You should believe this. You have. ಮೊದಲು ಇದನ್ನು ನೀವು ನಂಬಬೇಕು, ಇದು ನಿಮ್ಮ ಒಳಗಡೆ ಇದೆ. You should tell this. You have. ಇದನ್ನು ಬಾಯಿಂದ ಹೇಳಬೇಕು, ಇದು ನನ್ನಲ್ಲಿ ಇದೆ. You should think that you have. ಇದನ್ನು ಯೋಚನೆ ಮಾಡಬೇಕು, ಇದು ನನ್ನಲ್ಲಿ ಇದೆ. Do it consistently, regularly. ಇದನ್ನು ಸತತವಾಗಿ ಪ್ರತಿದಿನ ಇದನ್ನು ಮಾಡಿರಿ. You will be fearless person. ನೀವು ಭಯವಿಲ್ಲದವರಾಗಿರ್ತೀರಿ. Jesus was fearless. ಯೇಸು ಭಯವಿಲ್ಲದವನಾಗಿದ್ದ. No fear. ಆತನಿಗೆ ಯಾವುದೇ ಭಯ ಇರಲಿಲ್ಲ. No fear to go to God. ದೇವರ ಮುಂದೆ ಹೋಗುವುದಕ್ಕೆ ಭಯ ಇಲ್ಲ. No fear to chase any devil. ಯಾವುದೇ ದೆವ್ವಗಳನ್ನು ಓಡಿಸುವುದಕ್ಕೆ ಭಯ ಇಲ್ಲ. No fear to face any challenges. ಯಾವುದೇ ಸವಾಲುಗಳನ್ನು ಎದುರಿಸುವುದಕ್ಕೆ ಭಯ ಇಲ್ಲ.
you are like Jesus now. ನೀವು ಕೂಡ ಯೇಸುವಿನಂತೆ ಇದ್ದೀರಾ. You have the ability. ನಿಮ್ಮಲ್ಲಿ ಸಾಮರ್ಥ್ಯ ಇದೆ. Stand before God. ದೇವರ ಮುಂದೆ ನಿಂತುಕೊಳ್ಳುವುದು. Stand before the devil. ಸೈತಾನನ ಮುಂದೆ ನಿಂತುಕೊಳ್ಳುವುದು. Face all the challenges. ಎಲ್ಲ ಸವಾಲುಗಳನ್ನು ಎದುರಿಸುವುದು. Amen. Amen. Can you say all three in Kannada directly with ಎಲ್ಲ ಈ ಮೂರು ಅರಿಕೆಗಳನ್ನು ಕನ್ನಡದಲ್ಲಿ ಹೇಳ್ಬೋದಾ? ಯೇಸು ಕ್ರಿಸ್ತನು ನನ್ನ ನೀತಿಯಾಗಿರುವ ಕಾರಣ ನಾನು ದೇವರ ಮುಂದೆ ಯಾವುದೇ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ನಿಂತುಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ. ಯೇಸು ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಸೈತಾನನನ್ನು, ಎಲ್ಲ ದೆವ್ವಗಳನ್ನು ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. ಯೇಸು ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಲೋಕದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. I am going to teach every definition. I will give lot of scriptures for you. Okay, don't worry. ಪ್ರತಿಯೊಂದು ಈ ಒಂದು ಹೇಳಿಕೆಗಳನ್ನು, ಈ ಮೂರು ವಾಕ್ಯದಲ್ಲಿ ಪ್ರತಿಯೊಂದು ಹೇಳಿಕೆಗಳನ್ನು ಅನೇಕ ವಾಕ್ಯಗಳಿಂದ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. We keep on talking about ability. You will become fearless person. ಮತ್ತು ನಾನು ಹೆಚ್ಚಾಗಿ ಸಾಮರ್ಥ್ಯದ ಬಗ್ಗೆ ನಾನು ಮಾತನಾಡ್ತಾ ಇರುವಾಗ ನೀವು ಭಯವಿಲ್ಲದವರಾಗಿರ್ತೀರಿ. We don't exalt sin here. We don't exalt devil here. ನಾವು ಇಲ್ಲಿ ಸೈತಾನನನ್ನು ಮೇಲೆತ್ತುವುದಿಲ್ಲ, ಇಲ್ಲಿ ಪಾಪವನ್ನು ಮೇಲೆತ್ತುವುದಿಲ್ಲ. We exalt Jesus. ನಾವು ಯೇಸುವನ್ನು ಮೇಲೆತ್ತೇವೆ. We talk about Jesus. ನಾವು ಯೇಸುವಿನ ಬಗ್ಗೆ ಮಾತಾಡ್ತೇವೆ. God loves you, my friend. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. God is your father. ದೇವರು ನಿಮ್ಮ ತಂದೆಯಾಗಿದ್ದಾನೆ. No sin, no devil, no challenges, no problems can separate you from the love of God. ಯಾವುದೇ ಪಾಪವಾಗಲಿ, ಯಾವುದೇ ದೆವ್ವಗಳಾಗಲಿ, ಯಾವುದೇ ಈ ಲೋಕದ ಸಮಸ್ಯೆಗಳಾಗಲಿ ದೇವರಿಂದ ನಿಮ್ಮನ್ನು ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ. Nothing can separate you. ಯಾವುದು ನಿಮಗೆ ಬೇರ್ಪಡಿಸುವುದಿಲ್ಲ. This is truth. ಇದು ಸತ್ಯವಾಗಿದೆ. And if you read ಒಂದು ವೇಳೆ ನೀವು ಓದುವುದಾದ್ರೆ all the Paul's teachings and Peter's teaching, ಮತ್ತು ಎಲ್ಲ ಪೌಲನ ಮತ್ತು ಪೇತ್ರನ ಪತ್ರಿಕೆಗಳು this insists only this. ಇವುಗಳನ್ನೇ ಅವುಗಳು ಒತ್ತಿಯಾಗಿ ಹೇಳ್ತದೆ. You cannot be separated from the love of God. ನೀವು ದೇವರ ಪ್ರೀತಿಯಿಂದ ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ. Amen. I am not saying you don't have problems. ಮತ್ತು ನಾನು ಹೇಳ್ತಾ ನಿಮಗೆ ಸಮಸ್ಯೆ ಇರುವುದಿಲ್ಲ. It will come. ಸಮಸ್ಯೆಗಳು ಬರ್ತವೆ. But still you cannot be separated. ಆದರೂ ನೀವು ದೇವರ ಪ್ರೀತಿಯಿಂದ ಅಗಲಿಸಕ್ಕೆ ಆಗುವುದಿಲ್ಲ. Amen. Amen. One scripture, okay, Romans 8th chapter, ರೋಮ 8ನೇ ಅಧ್ಯಾಯ verse 35. 35ನೇ ವಚನ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವ ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? Hallelujah. Romans 8:35. ರೋಮಪುರದವರಿಗೆ 8ನೇ ಅಧ್ಯಾಯ 35ನೇ ವಚನ. Who shall separate us from the love of Christ? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? Shall tribulation or distress or persecution or famine, nakedness or perilous sword? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ? Hallelujah. Hallelujah. Tribulation is there, persecution is there, famine is there, problem is there. It cannot separate you from the love of Christ. ಕಷ್ಟಗಳು, ಸಂಕಟಗಳು, ಹಿಂಸೆಗಳು, ಸಮಸ್ಯೆಗಳು ಇದೆ, ಆದ್ರೆ ಇವುಗಳು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಕ್ಕಾಗುವುದಿಲ್ಲ. Are you here? ನೀವಿಲ್ಲಿದ್ದೀರಾ? Close the Bible. All of you close the ಬೈಬಲ್ Bible. ಮುಚ್ಚಿರಿ. Can I see your hand? ನಿಮ್ಮ ಕೈಗಳನ್ನು ನೋಡಬಹುದಾ? Yes. ಹೌದಾ? Now one hand I want, okay? ಒಂದು ಕೈ. Ask, who shall separate us from the love of Christ? ಈ ರೀತಿಯ ಕೇಳ್ರಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? Ask your neighbor, ask your neighbor. ಪಕ್ಕದವ್ರಿಗೆ ಕೇಳ್ರಿ. Ask, who can separate you from the love of Christ? ಈಗ ಅವ್ರಿಗೆ ಕೇಳ್ರಿ, ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸುವವರು ಯಾರು?
No one can separate you. ಯಾರು ನಿಮ್ಮನ್ನು ಅಗಲಿಸಕ್ಕಾಗುವುದಿಲ್ಲ. The blood of Jesus has brought you nearer to God. ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ದೇವರ ಸಮೀಪದಲ್ಲಿ ತಂದಿದೆ. Where that love of Christ is there, you can face any challenges in this. ಕ್ರಿಸ್ತನ ಪ್ರೀತಿ ನಿಮ್ಮ ಒಳಗಡೆ ಇರುವಾಗ ಯಾವುದೇ ಸವಾಲುಗಳನ್ನು ನೀವು ಎದುರಿಸಬಹುದು. Are you with me? ನಾಟಕಿದ್ದೀರಾ? I am seeing some got it so happily, joyfully, with a lot of expression in the face. You are asking, who can separate? ಮತ್ತು ನನಗೆ ಗೊತ್ತು, ನಾನು ನೋಡ್ತಾ ಇದ್ದೇನೆ, ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಂಡಿರುವ ಕಾರಣ ಬಹಳ ಸಂತೋಷವಾಗಿ ಪಕ್ಕದವರಿಗೆ ಕೇಳ್ತಾ ಇದ್ದೀರಿ, ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸುವವರು ಯಾರು ಎಂಬುದಾಗಿ. They ask, their eyes also speaks, eyes, everything speaks, cheeks all speaking. ಮತ್ತು ಅವರು ಕೇಳ್ತಾ ಇರುವಾಗ ಕೇವಲ ಅವರು ಬಾಯಿ ಕೇಳ್ತಾ ಇಲ್ಲ, ಅವ್ರ ಕಣ್ಣುಗಳು ಕೂಡ ಎಲ್ಲ ಮುಖದ ಭಾವನೆಗಳು ಕೂಡ ಕೇಳ್ತಾ ಇದೆ. What to do if I don't tell something? Okay, let me, who can separate you from love? ಮತ್ತೆ ಕೆಲವೊಬ್ರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು, ನಾವು ಮಾಡದಿದ್ರೆ ನೋಡ್ತಾ ಇದ್ದಾರಲ್ಲ ಅಂತ ಎಂಬುದಾಗಿ ಈ ತರ ಮಾಡ್ತಾ ಇದ್ದಾರೆ. Do it happily. You all are good actors. All are good. Or whether you know it or not, I am telling you, you are very good in acting. ಮತ್ತು ನಿಮಗೆ ಗೊತ್ತಿದುವೋ ಇಲ್ಲೋ ಗೊತ್ತಿಲ್ಲ, ಮತ್ತು ನೀವು ಒಳ್ಳೆ ನಟನೆ ಮಾಡ್ತೀರಿ. Very nice natak you will do. Very nice. I talk with you. Say praise the Lord. When I ask you something, when you give the reply, I will come to know. Appa ಚಂದ ನಾಟಕ ಮಾಡಿದ್ರೆ ನನಗೆ ಗೊತ್ತು, ಎಲ್ಲರೂ ಗೊತ್ತು ನನಗೆ. ಸ್ವಲ್ಪ ನಾಟಕ ಮಾಡ್ರಿ, ಅಟ್ಲೀಸ್ಟ್ ನಿಜವಾಗ್ಲೂ ಅಟ್ಲೀಸ್ಟ್ ನಾಟಕ ಮಾಡಿ. Ask them, who shall separate us from the love of Christ? ಪಕ್ಕದವ್ರು ಕೇಳಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? With expression you should ask. One more time. ಇನ್ನೊಂದು ಸಾರಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಪಕ್ಕದವ್ರು ಕೇಳ್ರಿ. ಯಾವುದು ನಿಮ್ಮನ್ನು ಬೇರ್ಪಡಿಸುವುದಿಲ್ಲ. ಹೇಳ್ಬೇಡಿ ನನ್ನ ಸಮಸ್ಯೆ ದೊಡ್ಡ ಸಮಸ್ಯೆ ಎಂಬುದಾಗಿ. No persecution, no famine, nothing can separate you from the love of Christ. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಯಾವುದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಕ್ಕಾಗುವುದಿಲ್ಲ. Amen. ಆಮೆನ್. Do you believe this? ನೀವು ಇದನ್ನು ನಂಬ್ತೀರಾ? That's why I said righteousness gives you the ability. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೇನೆ, ನೀತಿವಂತಿಕೆ ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದೆ. Ability to face tribulation, ability to face persecution, ಸಂಕಟಗಳನ್ನು, ಹಿಂಸೆಗಳನ್ನು ಎದುರಿಸುವ ಸಾಮರ್ಥ್ಯ. Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Now next is our communion. ಈಗ ನಮ್ಮ ಕಮ್ಯುನಿಯನ್ ಇದೆ. How you will take part? ಈಗ ಕರ್ತನ ಮೇಜಲ್ಲಿ ಹೇಗೆ ಭಾಗಿಯಾಗ್ತೀರಿ? With fear, without fear? ಭಯದಿಂದನಾ ಅಥವಾ ಭಯ ಇಲ್ದೇನಾ? ನಾನೇ ಬಂದು ಕೊಡ್ತೀನಿ ನೋಡ, ನಿಮ್ಮ ಕೈಲಿಗೆ ನಾನೇ ಕೊಡ್ತೀನಿ. ನಾನು ನೋಡ್ತೀನಿ, ಅಂಜಿತೀರಾ ಅಂಜಲ. Some people, ನೀ ತಗೋಬೇಡ. Who are you to tell he should not take? ಕೆಲವರು ಪಕ್ಕದವ್ರಿಗೆ ಹೇಳ್ತಾರೆ, ನೀ ತಗೋಬೇಡ ಎಂಬುದಾಗಿ. ಇನ್ನೊಬ್ಬರಿಗೆ ಹೇಳುವುದಕ್ಕೆ ನೀನ್ ಯಾರು? Some parents especially, ನೀ ಸರಿ ಇಲ್ಲ, ನೀ ತಗೋಬೇಡ. ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರೆ, ನೀನ್ ಸರಿ ಇಲ್ಲ, ತಗೊಳ್ಬೇಡ. That's why Bible says, ಅದಕ್ಕಾಗಿ ಬೈಬಲ್ ಹೇಳ್ತದೆ, let every man examine himself. ಪ್ರತಿಯೊಬ್ಬನು ತನ್ನನ್ನು ಪರೀಕ್ಷಿಸಿಕೊಳ್ಳಲಿ. In Kannada? ಎಲ್ಲೋ ಕನ್ನಡದಲ್ಲಿ ಪ್ರತಿಯೊಬ್ಬನು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳಲಿ. It is not said every father and mother examine your child. ಅಲ್ಲಿ ಹೇಳ್ತಾ ಇಲ್ಲ ಪ್ರತಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪರೀಕ್ಷಿಸಲಿ ಎಂಬುದಾಗಿ. Who are you to tell whether he should take or not? ಅವರು ತೆಗೆದುಕೊಳ್ಳುವಂತೆ ನೀವು ಹೇಳುವವರು ಯಾರು? ಇಲ್ಲ ಬ್ರದರ್, ಬ್ಯಾಪ್ಟಿಸಮ್ ತಗೊಂಡಿಲ್ಲಲ್ಲ. ಇಲ್ಲ ಬ್ರದರ್, ದೀಕ್ಷಾಸ್ನಾನ ತಗೊಂಡಿಲ್ಲ. ಎಲ್ಲಿ ಬರ್ದಿದ್ದು ಬೈಬಲ್ ಬ್ಯಾಪ್ಟಿಸಮ್ ತಗೊಂಡ ಮೇಲೆ ಕಮ್ಯುನಿಯನ್ ತಗೋಬೇಕನ್ನು? I'll explain to you 2 questions before that, okay? ಅದಕ್ಕಿಂತ ಮುಂಚೆ 2 ಪ್ರಶ್ನೆಗಳಿದೆ, ಅದನ್ನು ನಿಮಗೆ ವಿವರಿಸ್ತೇನೆ. Verse 33. 33ನೇ ವಚನ. Who shall lay anything to the charge of God's elect? It is God that justifieth. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದವನಾಗಿದ್ದಾನೆ. Repeat in Kannada. This question you repeat. ಎಲ್ಲರೂ ಕನ್ನಡದಲ್ಲಿ ಈ ಪ್ರಶ್ನೆಯನ್ನು ಹೇಳ್ರಿ. ದೇವರು ಆದುಕೊಂಡವರ ಮೇಲೆ
ಯಾರು ತಪ್ಪು ಹೊರಿಸುವವರು? Ask, no, again the same way, ask question, okay? ಎಲ್ಲರೂ ಈಗ ಪ್ರಶ್ನೆಯನ್ನು ಕೇಳ್ರಿ, ಈ ರೀತಿ ಮಾಡಿ ಕೇಳ್ರಿ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸುವವರು? Who are you to tell he is right, he is wrong? It is God who justifies. ಅವನು ಸರಿ, ಇವನು ತಪ್ಪು ಎಂಬುದಾಗಿ ಹೇಳುವವರು ನೀವ್ಯಾರು? ದೇವರು ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದಾನೆ. Don't allow anyone to judge you, to charge you, to say you are wrong. ಮತ್ತು ಇನ್ನೊಬ್ಬರು ಯಾರೇ ಆಗ್ಲಿ ನೀನು ತಪ್ಪು ಎಂಬುದಾಗಿ ಎಣಿಸುವಂತೆ ಆತನಿಗೆ ಬಿಡಬೇಡ. Who is he? ಅವನು ಯಾರು? It is God who justifies you. ದೇವರ ನೀತಿವಂತನೆಂಬುದಾಗಿ ನಿರ್ಣಯ ಮಾಡಿದ್ದಾನೆ. Next is a question, very interesting. ಮುಂದಿನದು ಬಹಳ ಆಶ್ಚರ್ಯ. Who is he that condemneth? ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? Ask in Kannada. ಕನ್ನಡದಲ್ಲಿ ಹೇಳ್ರಿ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? Ask. ಕೇಳ್ರಿ, ಈ ತರ ಕೇಳ್ರಿ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? Don't allow anybody to say you are criminal. You are no. Don't tell that. Allow it. ಮತ್ತು ನೀನು ಅಪರಾಧಿ ಎಂಬುದಾಗಿ ಇನ್ನೊಬ್ಬರು ಹೇಳುವಂತೆ ಬಿಡಬೇಡ್ರಿ. You know why? ಯಾಕೆ ಗೊತ್ತಾ? Paul says. ಪೌಲ ಹೇಳ್ತಾನೆ, It is Christ that died, rather than that he is risen again, who is even at the right hand of God, also makes intercession for us. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. Say in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ. All of you, one more time. Lift your hand and say it. ಎಲ್ಲರೂ ಕನ್ನಡದಲ್ಲಿ ಇನ್ನೊಂದ್ಸಾರಿ ಗಟ್ಟಿಯಾಗಿ ಕೈಗಳನ್ನು ಎತ್ತುತ್ತಾ ಹೇಳ್ರಿ. ಕ್ರಿಸ್ತನು ಮರಣವನ್ನು ಹೊಂದಿದ್ದಲ್ಲದೆ ಜೀವಂತವಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ. Who is praying for you? ಯಾರು ನಿಮಗಾಗಿ ಬೇಡ್ತಾ ಇದ್ದಾರೆ? Who died for you? ನಿಮಗಾಗಿ ಯಾರು ಸತ್ತಿದ್ದಾರೆ? Who rose for you? ನಿಮಗಾಗಿ ಯಾರು ಜೀವಂತವಾಗಿ ಎದ್ದು ಬಂದಿದ್ದಾರೆ? When he died for you, he rose for you, he is praying for you. Who is he that condemneth you? ಯಾವಾಗ ಆತನು ನಿಮಗಾಗಿ ಸತ್ತಿದ್ದಾನೆ, ಆತನು ನಿಮಗಾಗಿ ಜೀವಂತವಾಗಿದ್ದಾನೆ, ಆತನು ನಿಮಗಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಇರುವಾಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? No one can come and tell you have done this mistake, that mistake. ಯಾರು ಬಂದು ನಿಮಗೆ ಹೇಳಕ್ಕಾಗಲ್ಲ ನೀನು ಈ ತಪ್ಪು ಮಾಡಿದೀಯ, ಆ ತಪ್ಪು ಮಾಡಿದೀಯ ಎಂಬುದಾಗಿ. Because no one died for you. ಯಾಕಂದ್ರೆ ನಿಮಗಾಗಿ ಯಾರು ಸತ್ತಿಲ್ಲ. Only one person who died for you is Christ. ನಿಮಗಾಗಿ ಸತ್ತವನು ಒಬ್ಬನು ಮಾತ್ರ, ಅದೇ ಯೇಸು ಆಗಿದ್ದಾನೆ. He rose again. ಆತನು ಜೀವಂತವಾಗಿದ್ದಾನೆ. He is praying for you night and day. ಆತನು ಹಗಲು ರಾತ್ರಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Who is he that condemneth? ಯಾರು ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವವರು? Hallelujah. ಹಲ್ಲೆಲೂಯಾ. Are you happy? ನೀವು ಸಂತೋಷವಾಗಿದ್ದೀರಾ? Tell, nothing can separate me from the love of Christ. ಕ್ರಿಸ್ತನ ಪ್ರೀತಿಯಿಂದ ಯಾವುದು ನನ್ನನ್ನು ಅಗಲಿಸಲಾಗದು. Tomorrow morning one problem will come and stand before you. ನಾಳೆ ಮುಂಜಾನೆ ಒಂದು ಸಮಸ್ಯೆ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತದೆ. Big problem. ದೊಡ್ಡ ಸಮಸ್ಯೆ. Look at the problem and say, ಆ ಸಮಸ್ಯೆಗೆ ನೋಡಿ ಹೇಳ್ರಿ, you cannot separate me from the love of Christ. ನೀನು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಕ್ಕಾಗುವುದಿಲ್ಲ. I have the ability to face you. ನಿನ್ನನ್ನು ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. Christ is my righteousness. ಕ್ರಿಸ್ತನೇ ನನ್ನ ನೀತಿಯಾಗಿದ್ದಾನೆ. I have the ability ನನ್ನಲ್ಲಿ ಸಾಮರ್ಥ್ಯ ಇದೆ to face every challenge ಎಲ್ಲ ಸವಾಲುಗಳನ್ನು ಎದುರಿಸುವುದಕ್ಕಾಗಿ without fear, ಭಯವಿಲ್ಲದೆ, without guilt, ತಪ್ಪಿನ ಮನೋಭಾವನೆ ಇಲ್ಲದೆ, without condemnation, ಖಂಡನೆ ಇಲ್ಲದೆ, without any inferiority complex. ಕೀಳು ಭಾವನೆ ಇಲ್ಲದೆ. Amen. ಆಮೆನ್. Are you happy? ಸಂತೋಷವಾಗಿದ್ದೀರಾ? We'll continue next week. Same about the love of Christ. ಮುಂದಿನ ವಾರ ಮತ್ತೆ ಮುಂದುವರಿಸಿಕೊಂಡು ಹೋಗ್ತೇನೆ ಕ್ರಿಸ್ತನ ಪ್ರೀತಿಯ ಬಗ್ಗೆ. Shall we all stand up? All of ನಾವೆಲ್ಲ ನಿಂತುಕೊಳ್ಳೋಣ. Tell this 3 definition one more time. ಈ 3 ಅರಿಕೆಗಳನ್ನು ಮತ್ತೊಂದು ಸಾರಿ ಹೇಳೋಣ. Night and day you should tell this. ಹಗಲು ರಾತ್ರಿ ಈ ಅರಿಕೆಗಳನ್ನು ಹೇಳ್ರಿ. I give you assurance. ನಾನು ನಿಮಗೆ ಖಚಿತವನ್ನು ಕೊಡ್ತೇನೆ. You will be a fearless person. ನೀವು ಭಯವಿಲ್ಲದವರಾಗಿರ್ತೀರಿ. You will not fear for your future. ನೀವು ನಿಮ್ಮ ಭವಿಷ್ಯತ್ತಿಗಾಗಿ ಭಯ ಪಡುವುದಿಲ್ಲ. You will not fear about money, whether it will come or not. ನೀವು ಹಣಕ್ಕಾಗಿ ಭಯ ಪಡುವುದಿಲ್ಲ, ಅದು ಬರ್ತದೋ ಇಲ್ವೋ ಎಂಬುದಾಗಿ. You will not fear for sickness. ನೀವು ರೋಗಕ್ಕಾಗಿ ಭಯ ಪಡುವುದಿಲ್ಲ. You will not fear devil. ನೀವು ಸೈತಾನಿಗೂ ಕೂಡ ಭಯ ಪಡುವುದಿಲ್ಲ. Are you ready? ಸಿದ್ಧರಾಗಿದ್ದೀರಾ? Yeah. ಕ್ರಿಸ್ತನು
ನನ್ನ ನೀತಿಯಾಗಿರುವುದರಿಂದ ನಾನು ದೇವರ ಮುಂದೆ ಯಾವುದೇ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ ಧೈರ್ಯದಿಂದ ನಿಂತುಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿ ಇದೆ. ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಸೈತಾನನನ್ನು ಎಲ್ಲ ದೆವ್ವಗಳ ಮುಂದೆ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಲೋಕದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸುವುದಕ್ಕಾಗಿ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ. Amen. Are you afraid of storm? ನೀವು ಬಿರುಗಾಳಿಯ ಬಗ್ಗೆ ಭಯ ಪಡ್ತೀರಾ? Why? ಯಾಕೆ? Oh, wonderful. Christ is your righteousness. ಕ್ರಿಸ್ತನೇ ನಿಮ್ಮ ನೀತಿಯಾಗಿದ್ದಾನೆ. Amen. Joyfully, happily we'll take part in communion. ನಾವು ಸಂತೋಷವಾಗಿ ಆನಂದದಿಂದ ನಾವು